empty. The only thing I can see is my own silhouette. I'm getting stronger, step by step. The clock is ticking, but there's no time for regrets. ಶಾಂತಿನಗರ ಡೈರೆಕ್ಟಾಗಿ ಅಪ್ಪ ಅಮ್ಮ ವೆಯ್ಟ್ ಮಾಡ್ತಾ ಇದ್ದಾರೆ ಮೆಜೆಸ್ಟಿಕಲ್ಲಿ. ಸೊ ಹೂವನ್ನ ಸ್ಪೆಷಲಾಗಿ ಸ್ವಲ್ಪ ಕಟ್ಕೊಡಿ, ಜಸ್ಟು ಇದು ಮಧ್ಯದ ಬೇಡ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರ ಕಟ್ಕೊಡ್ತಾ ಇದ್ದಾರೆ ಅಮ್ಮ. ಸೊ ಕಟ್ಟಿಸ್ಕೊಂಡು ನೆಕ್ಸ್ಟ್ ಡೈರೆಕ್ಟಾಗಿ ಬೈಕಿಗೋಸ್ಕರ ಇಲ್ಲಿ ಅಪ್ಪ ಅಮ್ಮನೂ ರೆಡಿಯಾಗಿದ್ದಾರೆ. ಡೈರೆಕ್ಟಾಗಿ ಶೋರೂಮ್ ಹೋಗೋದು. ಸೊ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತು ಬಂದುಬಿಟ್ಟು ನಿಮಗೆಲ್ರಿಗೂ ಗೊತ್ತಿರುತ್ತೆ, ಸೊ ಡೇ ನಾನು ಡ್ರೀಮ್ ಮಾಡ್ತಾ ಇರೋ ಡೇ ಇವತ್ತು. ಆ್ಯಕ್ಚುಲಿ ಇವತ್ತು ಬಂದುಬಿಟ್ಟು ಆ್ಯಕ್ಚುಲಿ ಬೈಕ್ನ ಡೆಲಿವರಿಗೋಸ್ಕರ ಬಂದಿರೋದು. ಬೆಳಗ್ಗೆಯಿಂದ ಎಲ್ಲದನ್ನು ನೋಡಿರ್ತೀರಾ, ಅಪ್ಪ ಅಮ್ಮ ಬಂದಿದ್ದು ಆಗಲಿ, ಸೊ ನಾನು ಈಗ ರೆಡಿಯಾಗಿ ಬಂದಿರೋದಾಗಲಿ ಎಲ್ಲನೂ ಗೊತ್ತಿರುತ್ತೆ. ಸೊ ಈಗ ಬಂದುಬಿಟ್ಟು ಒಂದು ಸ್ವಲ್ಪ ಕೇಕ್ ತರೋಣ, ಹಾಗೆ ಒಂದು ಸ್ವಲ್ಪ ಏನಾದ್ರು ಗ್ಲಾಸ್ ಪೀಸ್ ಏನೋ ತರೋಣ ಅಂತ ಹೋಗ್ತಾ ಇದ್ದೀನಿ. ಅಪ್ಪ ಅಮ್ಮ ಬಂದುಬಿಟ್ಟು ಶೋರೂಮಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಗಾಡಿ ಬಂದುಬಿಟ್ಟು ನಿಂತಿದೆ, ಶೋರೂಮಲ್ಲಿ ನಿಂತಿದೆ. ಸೊ ಒಂದು ಸ್ವಲ್ಪ ಕ್ಲೀನಾಗಿ ನಿಲ್ಲಿಸ್ಬಿಟ್ಟು ಎಲ್ಲಿ ನಿಲ್ಸೋಣ, ಒಂದು ಸ್ವಲ್ಪ ಅದರಪ್ಪ ಕ್ಲಿಯರಾಗಿ ಒಂದು ಸ್ವಲ್ಪ ಡೆಲಿವರಿಗೋಸ್ಕರ ಅವರು ಇನ್ನೊಂದು ಸ್ವಲ್ಪ ಪಾಲಿಷ್ ಮಾಡ್ತಿದ್ದಾರೆ, ಏನೋ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅದೆಲ್ಲ ಮುಗಿಸ್ಕೊಳ್ಳೋಣ, ಕ್ಲಿಯರಾಗಿ ಏನೇನು ಪೇಪರ್ ವರ್ಕ್ ಇದೆ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ. ಡೈರೆಕ್ಟಾಗಿ ಡೆಲಿವರಿ ಇರುತ್ತಲ್ಲ, ಸೊ ಡೆಲಿವರಿ ಟೈಮಲ್ಲಿ ನಿಮಗೆ ಡೈರೆಕ್ಟಾಗಿ ಸಿಗ್ತೀನಿ. ಸೊ ಡೆಲಿವರಿ ಹೇಗಾಗುತ್ತೆ ನೋಡಿ, ಏನಾಗುತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ಇದೆ ಅಲ್ಲ. ಸೊ ಡೀಟೇಲ್ಸ್ ಬಂದುಬಿಟ್ಟು ಇವತ್ತು ಬಂದುಬಿಟ್ಟು ಆ್ಯಕ್ಚುಲಿ ತುಂಬ ಮಾತಾಡೋಕ್ಕಾಗಲ್ಲ. ಸೊ ಇವತ್ತು ಏನಾಗುತ್ತೆ ಅಂದರೆ ಒಂಥರ ಮೈಂಡ್ ಒಳಗಡೆ ಒಂಥರ ಖುಷಿ, ಏನೋ ಒಂಥರ ಹೇಳ್ಕೊಳಕ್ಕಾಗ್ತಾ ಇಲ್ಲ, ಒಂಥರ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಯಾಕಂದರೆ ತುಂಬ ಏನಂದರೆ ಮೋಸ್ಟ್ಲಿ ಒಂದು 3 to 4 years ಅಂತ ವೆಯ್ಟ್ ಮಾಡ್ತಾಯಿದ್ದೆ ನಾನು, ಬೈಕ್ ತೊಗೊಳೋಣ ಅಂದ್ಕೊಂಡು. ಇವತ್ತು ಆಗಿದೆ, ಆ ಡೇ ಬಂದಿದೆ. ಸೊ ತುಂಬಾ ಖುಷಿ ಆಗ್ತಾಯಿದೆ, ಒಂದು ಪ್ರೌಡ್ ಫೀಲ್ ಬೇರೆ ಬರ್ತಾಯಿದೆ. ಸೊ ಇವತ್ತು ಬಂದುಬಿಟ್ಟು ಮತ್ತೊಂದು ಏನು ಡೇ ಅಂತ ಹೇಳಿದ್ರೆ, ಇವತ್ತು ಮತ್ತೊಂದು ಖುಷಿ ಏನು ನನಗೆ ಅಂತ ಅಂದರೆ, ಅಪ್ಪ ಅಮ್ಮ ಬಂದಿದ್ದಾರೆ. ಅಪ್ಪ ಅಮ್ಮ ಊರಿಂದ ಬೆಳಗ್ಗೆ ಬಂದಿದ್ದಾರೆ ಜಸ್ಟ್ ಫಾರ್ ಡೆಲಿವರಿಗೋಸ್ಕರ ಅಂತ. ಸೊ ಮತ್ತೊಂದು ಖುಷಿ ಏನಂದರೆ ಅಪ್ಪನ ಬರ್ಡೇ ಇವತ್ತು. ಸೊ ಅಪ್ಪನ ಬರ್ಡೇಗಿರೋದಕ್ಕೋಸ್ಕರ ಒಂದು ಕೇಕ್ ತರೋಣ ಅಂತ. ಸೊ ಒಂದು ಕೇಕ್ ತಂದುಬಿಟ್ಟು ಅಪ್ಪನ ಬರ್ಡೇನೂ ಅಲ್ಲೇ ಒಂದು ಸ್ವಲ್ಪ ಕಟ್ ಮಾಡಿಸ್ಬಿಟ್ಟು, ಸೊ ಬೈಕ್ನೂ ಅದೇ ದಿವಸ ಡೆಲಿವರಿ ತೊಗೊಳೋಣ. ಅಪ್ಪನ ಬರ್ಡೇ ಬೇರೆ ಅಲ್ಲ, ಅವತ್ತು ದಿವಸ ಡೆಲಿವರಿ ತೊಗೊಂಡ್ರೆ ಒಂದು ಒಳ್ಳೇದಾಗುತ್ತೆ, ಒಂದು ಫೀಲ್ ಒಳ್ಳೆ, ಏನೋ ಒಂದು ಒಳ್ಳೆ ಗೊತ್ತಿರೋ ಡೇ ತೊಗೊಂಡಿದ್ವಲ್ಲ ಅಂತ ಒಂದು ಮೂಮೆಂಟಲ್ಲಿ ಗೊತ್ತಿರುತ್ತೆ ನಮಗೆ ಆ್ಯಕ್ಚುಲಿ. ಸೊ ಈ ಡೇ ತೊಗೊಂಡಿದ್ವಲ್ಲ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈಗ ಡೈರೆಕ್ಟಾಗಿ ಕೇಕ್ ತೊಗೊಂಡ್ಬಿಟ್ಟು ಡೆಲಿವರಿಗೆ ದಿವಸ ಒಂದು ಸ್ವಲ್ಪ ಸಿನಿಮ್ಯಾಟಿಕ್ಸ್ ಒಂದು ಸ್ವಲ್ಪ ಶೂಟ್ ಮಾಡ್ಕೊಂಡ್ಬಿಟ್ಟು, ಸೊ ನೆಕ್ಸ್ಟು ಡೆಲಿವರಿಗೆ ಕರೆಕ್ಟಾಗಿ ತೊಗೊಂಡ್ಬಿಟ್ಟು ಏನೇನು ಕೊಡ್ತಾರೆ, ಡೆಲಿವರಿ ಕೊಟ್ಟಾದಮೇಲೆ ನಮಗೆ ಏನು ಆಫರ್ ಇದೆ, ಸೊ ಅದನ್ನು ಒಂದು ಸ್ವಲ್ಪ ತೋರಿಸ್ತೀನಿ. ಸೊ ಅದನ್ನು ತೋರಿಸಿದಾದ್ಮೇಲೆ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಏನಿರುತ್ತೆ ಅಂತ ಗಾಡಿ ಒಳಗಡೆ. ಸೊ ಗಾಡಿ ಜೊತೆಗೆ ಏನು ಆಫರ್ ನನಗೆ ಕೊಟ್ಟಿದ್ದಾರೆ, ಸೊ ಅದನ್ನೆಲ್ಲ ಒಂದು ಸಪ್ರೇಟ್ ಲಾಗ್ ಮಾಡೋಣ ಅನ್ಸುತ್ತೆ. ಯಾಕಂದರೆ ಇದೇ ಲಾಗಲ್ಲಿ ಎಲ್ಲ ಕಂಟಿನ್ಯೂ ಮಾಡೋದಕ್ಕೆ ಆಗ್ತಿಲ್ಲ ಇವತ್ತು. ಯಾಕೋ ಫಸ್ಟು ಗಾಡಿ ಇಸ್ಕೊಳೋಣ ಗುರು, ಗಾಡಿ ಇಸ್ಕೊಂಡ್ಬಿಟ್ಟು ಅಡ್ಡಾಡೋಣ ಅನ್ನೋದು ಒಂದು ಫೀಲ್ ಇದೆ. ಸೊ ಅದಕ್ಕೋಸ್ಕರನೇ ಗಾಡಿ ಇಸ್ಕೊಂಡ್ಬಿಟ್ಟು ಫ್ರೀ ಆದಮೇಲೆ ಸೊ ಸಪ್ರೇಟಾಗಿ ಒಂದು ಲಾಗ್ನ ಗಾಡಿ ಬಗ್ಗೆನೇ ಸ್ಪೆಷಲಾಗಿ ಮಾಡ್ತೀನಿ. ಈಗ ಬಂದುಬಿಟ್ಟು ಆ್ಯಕ್ಚುಲಿ ಡೆಲಿವರಿ ಅಷ್ಟೇ ಇವತ್ತು. ಸೊ ಡೆಲಿವರಿಗೆ ಏನೇನಾಗುತ್ತೆ, ಡೆಲಿವರಿ ಬಗ್ಗೆ ಅದನ್ನ ಕ್ಲಿಯರ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದನ್ನಷ್ಟೇ ಇವತ್ತು ಹೇಳೋದು. ವಾಯ್ಸ್ ಹೇಗೆ ಕೇಳ್ತಾ ಇದೆ ನನಗೂ ಗೊತ್ತಿಲ್ಲ, ಗಾಡಿಗಳು ಭಾಳ ಅಡ್ಡಾಡ್ತಾ ಇದ್ದಾವೆ, ಜೋರಾಗಿ ಮಾತಾಡೋಕ್ಕೂ ಟ್ರೈ ಮಾಡ್ತಾಯಿದ್ದೀನಿ. ವಾಯ್ಸ್ ಇಲ್ಲ, ಬಂದಿಲ್ಲ, ಏನೂ ತಿಂದಿಲ್ಲ. ಗಾಡಿ ಅಂದ್ಕೊಂಡು ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿ, ಸೊ ಅಲ್ಲಿಂದ ಹೂ ತರೋದಕ್ಕೆ ಹೋಗಿ ಎಲ್ಲ ಪಿಕ್ ಮಾಡ್ಕೊಂಡು ಎಲ್ಲ ಬರೋದಕ್ಕೆ ಟೈಮ್ ಆಯಿತು. ಖುಷಿನಲ್ಲಿ ಏನೂ ತಿನ್ನೋಕ್ಕಾಗಿಲ್ಲ. ಈಗ ಮಧ್ಯಾಹ್ನ ತಿನ್ನೋಣ ಡೈರೆಕ್ಟಾಗೆ. ಸೊ ಸಿಗೋಣ ಡೈರೆಕ್ಟಾಗೆ ಡೆಲಿವರಿ ಟೈಮಲ್ಲಿ. ಅಪ್ಪ ಅಮ್ಮ ಫುಲ್ಲು ಹೂ ಹಾಕೋದಕ್ಕೆ ರೆಡಿ ಆಗಿದ್ದಾರೆ. ಸ್ವಲ್ಪ ಕ್ಲೀನಾಗಿ ಡೆಕೋರೇಷನ್ ಮಾಡಿ ಗಾಡಿನ.
sky. I need you to listen, I need you to hear, and don't show any fear. I've been flying from town to town, from London to Taiwan. I've been all around the globe trying to protect your soul. We are heroes tonight, we will fly above the sky. We are heroes tonight, yeah. We are heroes tonight, we will fly above the sky. We are heroes tonight. ಥ್ಯಾಂಕ್ ಯು ಎವ್ರಿ ಒನ್. ಹಿಮಾಲಯ ಟೈಲರ್ಸ್ ತುಂಬ ಹೆಲ್ಪ್ ಆಗಿದೆ. ಸೊ ತುಂಬ ಶೋರೂಮ್ ಮುಗಿದಿದೆ ಆ್ಯಕ್ಚುಲಿ ಇವ್ರದ್ದು. ಸೊ ಈ ಶೋರೂಮ್ನ ಬಂದರೆ ಈ ಶೋರೂಮಲ್ಲಿ ನನಗೆ ಆ್ಯಕ್ಚುಲಿ ಹೆಲ್ಪ್ ಮಾಡೋದು ಬೇರೆ ಇದೆ. ಸೊ ತುಂಬ ಖುಷಿಯಾಯಿತು. ಸೊ ಇದರಿಂದ ನನ್ನ ಫ್ರೆಂಡ್ಸ್ ಆಗಲಿ ಯಾರಾಗಲಿ ಆ್ಯಕ್ಚುಲಿ ಏನು ಖುಷಿಯಾಗಿದೆ ಎಷ್ಟೊಂದು ಈ ಶೋರೂಮ್ ಇದ್ದೀನಿ. ಸೊ ಈ ಶೋರೂಮಲ್ಲಿ ಆ್ಯಕ್ಚುಲಿ ಹೇಗೆ ಮಾತಾಡ್ತಾರೆ, ಹೇಗೆ ಕೇರ್ ಮಾಡ್ತಾರೆ, ಸೊ ಆ ಥರ ಬರೋದು ಯಾವ ಶೋರೂಮನ್ನ ನಾನು ಆ್ಯಕ್ಚುಲಿ ನೋಡಿದ್ದೆ. ಸೊ ನಾನು ಎಷ್ಟೋ ಶೋರೂಮ್ ಇದ್ದೀನಿ, ಈಗ ನಾನು ಎಷ್ಟು ಶೋರೂಮ್ ಸೊ ಎಷ್ಟು ಒಳ್ಳೆಯದಾಗಿ ಸರಿಯಾಗಿ ಹೇಳಿಕೊಂಡು ಆಗ್ತಿಲ್ಲ. ಸೊ ನಮಗೆ I've been flying from town to town, from London to Taiwan. ಬಂದಿದ್ದೇನೆ ಶೋರೂಮಲ್ಲಿ ಬಂದು ಆಲ್ರೆಡಿ ಡೆಲಿವರಿ ತೊಗೊಂಡಾಯಿತು ಆ್ಯಕ್ಚುಲಿ. ಸೊ ಗಾಡಿ ಬಂದಿದ್ದು ನಿಂತಿದೆ, ನೋಡಿರ್ತೀರ ಡೆಲಿವರಿ ಹೇಗೆ ತೊಗೊಂಡಿದ್ದಾರೆ ಅಂತ. ಸೊ ತುಂಬ ಖುಷಿ ಆಯಿತು. ಸೊ ತುಂಬ ಥ್ಯಾಂಕ್ಫುಲ್ ಹಿಮಾಲಯ ಶೋರೂಮ್ ಅವರಿಗೆ. ಸೊ ಗಾಡಿನ ಇಷ್ಟು ಚೆನ್ನಾಗಿ, ಸೊ ಯಾವ ರೀತಿ ನಾನು ಹೇಳಿದ್ದೆ ಅವರಿಗೆ, ಯಾವ ಥರ ಈ ಥರ ಬೇಕು ನನಗೆ ಗಾಡಿ ಈ ಥರ ನಿಲ್ಲಿಸಿ ಅಂತ ಹೇಳಿದ್ರೆ ಎಷ್ಟು ಕಂಫರ್ಟಬಲಾಗಿ ನಮಗೆ ಹೇಗೆ ಬೇಕು ಆ ಥರನೇ ಡೆಲಿವರಿ ಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಆಯಿತು ಅದರಿಂದ ಒಂದು. ಸೊ ಅಪ್ಪ ಅಮ್ಮನ ಫುಲ್ ಖುಷಿನಲ್ಲಿದ್ದಾರೆ ಆ್ಯಕ್ಚುಲಿ. ಸೊ ಗಾಡಿ ಬಂದುಬಿಟ್ಟು ಇವತ್ತು ಬಂದುಬಿಟ್ಟು ಜಾಸ್ತಿ ಮಾತಾಡೋದಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ. ಸೊ ನೆಕ್ಸ್ಟು ಡೈರೆಕ್ಟಾಗಿ ನಿಮಗೆ ಗಾಡಿ ತೊಗೊಂಡ್ಬಿಟ್ಟು ಶೋರೂಮಲ್ಲಿ ಸೊ ಮನೆಗೆ ಹೋದ್ಮೇಲೆ ಮನೆ ಒಳಗಡೆ ನಿಮಗೆ ಒಂದು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ. ಸೊ ಇಲ್ಲಿಗೆ ಏನಂತ ಹೇಳಿದ್ರು ನಿಮಗೆ ಜಸ್ಟ್ ಡೆಲಿವರಿ ಬಗ್ಗೆ ತೋರಿಸ್ಬೇಕಿತ್ತು, ಗಾಡಿನ ಹೇಗೆ ಕೊಡ್ತಾರೆ ಹೇಗೆ ಇರುತ್ತೆ ಅಂತ. ಸೊ ಡೆಲಿವರಿ ಬಂದುಬಿಟ್ಟು ನೋಡಿದ್ದೀರಾ. ಸೊ ಗಾಡಿ ಬಂದುಬಿಟ್ಟು ಆ್ಯಕ್ಚುಲಿ ಇಲ್ಲೇ ಇದೆ, ಸೊ ನೋಡ್ಬೋದು. ಸೊ ತುಂಬ ಖುಷಿಯಾಗಿದೆ ಗಾಡಿ ತೊಗೊಂಡಿದ್ದೀನಿ. ಕೊಡಿಸ್ತಾರಂತೆ ಗಾಡಿನ. ಅಯ್ಯೋ ನೋಡ್ರಪ್ಪ, ಬರ್ಡೇ ನಮ್ಮ ಅಪ್ಪನಿಗೆ ಬರ್ಡೇ ಗಿಫ್ಟ್ ಇದೆ ಒಂಥರ. ಹೆಂಗಿದೆ ಗಾಡಿ? ನಮ್ಮ ಅಪ್ಪಾಜಿ ಸೂಟ್ ಆಗತ್ತೆ ಅಂದರೆ ಅವ್ರಿಗೆ ಅದನ್ನು ಕೊಟ್ಟು ನಾನು ಬುಲೆಟ್ ಇಸ್ಕೊತೀನಿ. ಕಮೆಂಟಲ್ಲಿ ಹೇಳಿ ಅವ್ರಿಗೆ ಚೆನ್ನಾಗಿ ಕಾಣುತ್ತಾ ಇಲ್ಲ ಅಂತ. ಅಮ್ಮ ಫುಲ್ಲು ಭಯದಲ್ಲಿ, ಎಲ್ಲಿ ಏನಾದರೂ ಮಾಡಿಬಿಡ್ತಾರೆ, ಏನಾರು ಆಗ್ಬಿಡತ್ತೆ ಅಂತ. ಹೆಂಗೆ ಮಮ್ಮಿ ಪಪ್ಪಂಗೆ ಏನು ಮಾಡೋದು? ಬುಲೆಟ್ ಕೊಟ್ಬಿಡೋದು, ಬುಲೆಟ್ ನಾನು ಹಿಡ್ಕೊಂಡು ಇದು ಕೊಟ್ಬಿಡೋದಾ? ಇಬ್ರು ಅಡ್ಡಾಡ್ತೀರಾ? ನೀವು ಇಲ್ಲಿ ಕುತ್ಕೋಬೇಕು ನೋಡ್ರಿ ಸೀಟು. ಡ್ರೈವರು ನಮಗೆ ಚಿಕ್ಕವರಿದ್ದಾಗ ಅಂತ ಹೇಳ್ಕೊಟ್ಟಿದ್ದೀವ್ರೆ. ಸೊ ಈಗ ಲಾಸ್ಟಿಗೆ ಡೈರೆಕ್ಟಾಗಿ ಗಾಡಿ ಕೊಡಿಸ್ತಾ ಇರೋದು ಇವರೇ. ಸೊ ಫೈನಲಿ ಗಾಡಿ ತೊಗೊಂಡೋಯ್ತು, ಬೈಕ್ ಕಳಿಸಿದ್ದೀವರು. ಈಗ ಬೈಕು ನೀನೇ ಸ್ವಂತ ಕೊಡಿ ಅಂತ ನನ್ನ ಹೆಸರು ಒಂದು ಗಾಡಿ ಮಾಡ್ತಿದ್ದಾರೆ ಈಗ. ಸೊ ಇನ್ಮೇಲಿಂದ ನಮ್ಮ ಮೇಲೆ ನೋಡೋಣ ಹೇಗಿರುತ್ತೆ ಗಾಡಿ ಅಂತ. ಸೊ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅದೇ ತನಕ ಆರಾಮಾಗಿ ಸ್ಮೈಲ್ ಮಾಡ್ತಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟು ಡೈರೆಕ್ಟಾಗಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.